ಹೆಣ್ಣಾಗಲಿ ಗಂಡಾಗಲಿ ಒಬ್ಬ ಮನುಷ್ಯ ಹುಟ್ಟಿನಿಂದ ಸಾಯುವ ತನಕ ಕಾನೂನಿನ ಕರುಳ ಬಳ್ಳಿ ನಮ್ಮೊಂದಿಗೆ ಇರ್ತದೆ. ಇದನ್ನ ಪಾಲಿಸುವುದು ಪ್ರತಿಯೊಬ್ಬರ ಆದ್ಯ ಕರ್ತವ್ಯವಾಗಿದೆ ಎಂದು ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಉಷಾರಾಣಿ ಹೇಳಿದರು. ನಗರದ ಜಿಲ್ಲಾ ನ್ಯಾಯಾಲಯದ ಆವರಣದಲ್ಲಿರುವ ಎಟಿಆರ್ ಕಟ್ಟಡದ ಸಭಾಂಗಣದಲ್ಲಿ ರಾಷ್ಟ್ರೀಯ, ರಾಜ್ಯ ಮತ್ತು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ವಕೀಲರ ಸಂಘ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಇವರ ಸಂಯುಕ್ತಾಶ್ರಯದಲ್ಲಿ ಶನಿವಾರ ಬೆಳಗ್ಗೆ ಹಮ್ಮಿಕೊಳ್ಳಲಾಗಿದ್ದ ವಿಧಾನ್ ಸೇ ಸಂವಿಧಾನ್ ಕುರಿತು ಮಹಿಳೆಯರಿಗೆ ಕಾನೂನು ಅರಿವು ಕಾರ್ಯಕ್ರಮವನ್ನು ಗಿಡಕ್ಕೆ ನೀರು ಎರೆಯುವುದರ ಮೂಲಕ ಉದ್ಘಾಟಿಸಿ ಮಾತನಾಡಿ, ನಮ್ಮ ರಕ್ಷಣೆ ಮತ್ತು ಪೋಷಣೆಗೆ ಕಾನೂನು ಅತ್ಯವಶ್ಯಕವಾಗಿದೆ. ಮನುಷ್ಯ ತಾಯಿಯ ಗರ್ಭದಲ್ಲಿ ಇರುವಾಗ ಹೇಗೆ ಕರುಳ ಬಳ್ಳಿ ಮಗುವನ್ನ ಸುತ್ತಿಕೊಂಡು ರಕ್ಷಣೆ ಮಾಡ್ತದೆಯೋ ಹಾಗೆ ಒಂದು ಮಗು ಗರ್ಭದಲ್ಲಿ ಇರುವಾಗಲೇ ಅವರಿಗೆ ಆ ಮಗುವಿನ ರಕ್ಷಣೆಯನ್ನ ನಮ್ಮ ಕಾನೂನುಗಳು ಮಾಡ್ತದೆ. ಹುಟ್ಟಿನಿಂದ ಸಾಯುವ ತನಕ ಈ ಕಾನೂನಿನ ಕರುಳಬಳ್ಳಿ ನಮ್ಮೊಂದಿಗೆ ಇರ್ತದೆ. ಮಗು ಗರ್ಭದಲ್ಲಿ ಇದ್ದಾಗ ಹೆಣ್ಣು ಮತ್ತು ಗಂಡು ಎಂದು ಲಿಂಗ ನಿರ್ಧಾರ ಮಾಡುವುದು ಹಾಗೂ ಭ್ರೂಣ ಹತ್ಯೆ ಮಾಡುವುದು ಅಪರಾಧವಾಗಿದೆ. ಇದರಿಂದ ಸಮಾಜದಲ್ಲಿ ಅಸಮತೋಲನ ಉಂಟಾಗ್ತದೆ ಎಂದರು. ಪುರುಷರು ಮತ್ತು ಮಹಿಳೆಯರು ಒಂದೇ ಸಂಖ್ಯೆಯಲ್ಲಿ ಇರುವುದಿಲ್ಲ. ಈ ವೇಳೆ ಸಮಾಜದಲ್ಲಿ ಬಹಳಷ್ಟು ಅನಾಚಾರಗಳಿಗೆ ಎಡೆಮಾಡಿಕೊಡ್ತದೆ. ಜೊತೆಗೆ ಮಹಿಳೆಯರ ಮೇಲೆ ಲೈಂಗಿಕ ಕಿರುಕುಳಗಳು ಹೆಚ್ಚಾಗ್ತದೆ. ಇಲ್ಲಿಂದಲೇ ಕಾನೂನಿನ ಹೆಜ್ಜೆ ಪ್ರಾರಂಭವಾಗುವಲ್ಲಿ ನಾವು ಎಡವಬಾರದು ಎಂದು ಕಿವಿಮಾತು ಹೇಳಿದರು. ಮಹಿಳೆಯರು ತಮ್ಮ ತಮ್ಮ ಜವಾಬ್ದಾರಿಯನ್ನ ಅರಿತು ನಿಮ್ಮೊಟ್ಟಿಗೆ ಇರುವವರಿಗೆ ತಿಳಿ ಹೇಳಿ ಸದೃಢವಾದ ಭಾರತ ದೇಶವನ್ನ ನಿರ್ಮಿಸಬಹುದು ಎಂದು ನಾವು ನಂಬಿದ್ದೇವೆ. ಗಂಡು ಹೆಣ್ಣು ಎನ್ನುವ ಭೇದ ಭಾವ ಮನೆಯಿಂದಲೇ ಅಳಿಸಿ ಹೋಗಬೇಕು ಎಂದು ಸಲಹೆಯನ್ನ ನೀಡಿದರು. ಕಾನೂನನ್ನ ಯಾವ ರೀತಿ ಬಳಸಬೇಕು ಅದೇ ರೀತಿ ಬಳಕೆ ಮಾಡಬೇಕು. ಪ್ರತಿದಿನ ದೌರ್ಜನ್ಯಗಳು ಹೆಣ್ಣು ಮಕ್ಕಳ ಮೇಲೆ ಸಂಭವಿಸುತ್ತಿದ್ದು, ಮಹಿಳೆಯರ ರಕ್ಷಣೆಗಾಗಿ ಮತ್ತು ಸಂರಕ್ಷಣೆಗಾಗಿ ಹಲವು ಕಾನೂನುಗಳಿವೆ. ಯಾವ ಸ್ಥಳದಲ್ಲಿ ಹೆಣ್ಣು ಮಕ್ಕಳು ಕೆಲಸ ಮಾಡ್ತಾರೆ ಅಲ್ಲಿನ ಮಾಲೀಕರಿಗೆ ದೌರ್ಜನ್ಯದ ನಿರ್ದೇಶನ ನೀಡಿದ್ದು ಇದನ್ನ ಪಾಲಿಸಲೇಬೇಕು ಎಂದರು. ಹುಟ್ಟಿಕೊಂಡಿವೆ, ನಮ್ಮ ರಕ್ಷಣೆಗೆ ಪೋಷಣೆಗೆ ಇದೆ. ಹಾಗೆಯೇ ಮನುಷ್ಯ ತಾಯಿಯ ಗರ್ಭದಲ್ಲಿರುವಾಗ ಹೇಗೆ ಕರುಳ ಬಳ್ಳಿ ಆತನನ್ನು ಸುತ್ತಿಕೊಂಡು ಆ ಮಗುವನ್ನು ಸುತ್ತಿ ರಕ್ಷಣೆ ಮಾಡ್ತದೋ ಹಾಗೆ ಒಂದು ಮಗು ಗರ್ಭದಲ್ಲಿ ಇರುವಾಗಲೇ ಅವನಿಗೆ ಅವನ ರಕ್ಷಣೆ, ಆ ಮಗುವಿನ ರಕ್ಷಣೆಯನ್ನು ನಮ್ಮ ಕಾನೂನುಗಳು ಮಾಡ್ತವೆ. ಹುಟ್ಟಿನಿಂದ ಸಾಯುವ ತನಕ ಈ ಕಾನೂನಿನ ಕರುಳ ಬಳ್ಳಿ ನಮ್ಮೊಂದಿಗೆ ಇರ್ತದೆ. ಮೊದಲಿಗೆ ಹೆಣ್ಣು ಮಗು ಗರ್ಭದಲ್ಲಿ ಇದ್ದಾಗ ಹೆಣ್ಣೋ ಗಂಡೋ ಅಂತ ನಿರ್ಧಾರ ಮಾಡೋದು ಅದು ಅಪರಾಧ. ಭ್ರೂಣ ಹತ್ಯೆ ಮಾಡೋದು ಅಪರಾಧ. ಹೀಗೆ ಅಲ್ಲಿಂದಲೇ ಪ್ರಾರಂಭ ಆಗ್ತದೆ ಕಾನೂನುಗಳು. ಈ ರೀತಿ ಭ್ರೂಣ ಹತ್ಯೆ ಅಥವಾ ಮಗುವಿನ ಲಿಂಗ ನಿರ್ಧಾರ ಮಾಡಿ ಭ್ರೂಣ ಹತ್ಯೆ ಮಾಡೋದು, ಇದರಿಂದ ಏನಾಗ್ತದೆ, ದೇಶದಲ್ಲಿ ಅಸಮತೋಲನ ಆಗ್ತದೆ. ಪುರುಷರು ಮಹಿಳೆಯರು ಒಂದೇ ಸಂಖ್ಯೆಯಲ್ಲಿ ಇರುವುದಿಲ್ಲ. ಏನಾಗ್ತದೆ, ಆಗ್ಲಿ ಬಿಡಿ ನಮ್ಮದು ಒಂದು ಮಗು ಅಲ್ವಾ ಅಂತ ನಾವಾದ್ರೂ ಅಂದುಕೊಳ್ತೇವೆ. ಬಟ್ ಇದರಿಂದ ಸಮಾಜದಲ್ಲಿ ಬಹಳಷ್ಟು ಅನಾಚಾರಗಳಿಗೆ ಎಡೆ ಮಾಡಿಕೊಡ್ತೇವೆ ನಾವೇ. ಇದರಿಂದ ಮಹಿಳೆಯರ ಮೇಲೆ ಲೈಂಗಿಕ ಕಿರುಕುಳಗಳು ಜಾಸ್ತಿ ಆಗ್ತವೆ. ಆದ್ರಿಂದ ಮೊದಲಿಗೆ ಅಲ್ಲಿಂದಲೇ ನಾವು ಕಾನೂನಿನ ಹೆಜ್ಜೆ ಪ್ರಾರಂಭವಾಗುವಲ್ಲೇ ನಾವು ಎಡವಬಾರದು. ನೀವೆಲ್ಲರೂ ಮಹಿಳೆಯರಿದ್ದೀರಿ, ಪ್ರತಿ ಮನೆಯ ಆಧಾರ ಸ್ತಂಭಗಳಿದ್ದೀರಿ. ನಿಮ್ಮ ಜವಾಬ್ದಾರಿಗಳನ್ನು ಅರಿತು ನಿಮ್ಮೊಟ್ಟಿಗೆ ಇರುವವರಿಗೆ ಇದನ್ನು ತಿಳಿ ಹೇಳಿ ನಾವು ಒಳ್ಳೆ ಸದೃಢವಾದ ಭಾರತ ದೇಶವನ್ನು ಮಾಡಬಹುದು ಅಂತ ನಾನಾದರೂ ನಂಬಿದ್ದೇನೆ.